ನಿಜ ನಾವು ಯೋಚನೆ ಮಾಡ್ದಂಗೆ ಒಂದು ಸರ್ಕಾರ ಖಂಡಿತವಾಗ್ಲೂ ಯೋಚನೆ ಮಾಡೋಕ್ಕಾಗಲ್ಲ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಸರ್ ಹಿಂದಿನಿಂದ ಆದಂಥ ಕೆಲವೊಂದು ಡೆವಲಪ್ಮೆಂಟ್ಗಳು, ಕೆಲವೊಂದು ತಪ್ಪುಗಳಿದಾವಲ್ಲ, ಕೆಲವೊಂದು ನಮ್ಮ ಅಪರಾಧಗಳಿದೆಯಲ್ಲ, ಅದೇ ನಮ್ಮನ್ನು ಈ ಮಟ್ಟಕ್ಕೆ ತಂತೇನೋ ಅಂತ ಒಂದು ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದರೆ, ಈಗ ಈ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಸಿಕ್ಕಂಥ 90,000 ಜನ ಸೈನಿಕರು, ಆವಾಗ ಎಷ್ಟಿತ್ತು ಸೈನಿಕರ ಸಂಖ್ಯೆ? ಏನಾದರೂ ಸರಿಯಾದ ರೀತಿಯಲ್ಲಿ ಭಾರತ ಅವತ್ತು ಆಟ ಆಡಿದ್ದಿದ್ರೆ ಆಯ್ತಪ್ಪ, ನಾವು ಇವ್ರನ್ನ ಹಾರ ತುರಾಯಿ ಹಾಕಿ ನಾವು ವಿಮಾನದಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನೋಡಿ ನಮ್ಮ ಸೈನಿಕರು ಹೊಟ್ಟೆ ಉರಿಸ್ಕೊಂಡಿದ್ದಾರೆ, ಪ್ರಶ್ನೆ ಬೇರೆ. ಸರಿಯಾದ ರೀತಿಯಲ್ಲಿ ರಾಜತಾಂತ್ರಿಕ ಆಟವನ್ನು ಆಡಿದ್ದಿದ್ರೆ, ಪಾಕಿಸ್ತಾನದ ಜೊತೆಗೆ ಒಪ್ಪಂದಕ್ಕೇನಾದರೂ ಬಂದಿದ್ದಿದ್ರೆ, ಕಾಶ್ಮೀರವನ್ನು ಬಿಟ್ಕೊಡಿ, ನಿಮ್ಮ ಸೈನಿಕರನ್ನ ಕರ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆಗಿದ್ದರೆ, ಬೇರೆ ಬೇರೆ ಒತ್ತಡಗಳು ತುಂಬ ಇತ್ತು, ಅದು ಗೊತ್ತಿರುವಂಥ ಸಂಗತಿ. ಒಂದು ಚೂರು ಏನಾದರೂ ಒಂದು ಧೈರ್ಯ ತೋರಿಸಿದ್ರೆ ಇವತ್ತು ಭಾರತಕ್ಕೆ ಇಂಥ ಸ್ಥಿತಿ ಬರ್ತಿರಲಿಲ್ವೇನೋ ಅಂತ ಅನಿಸುತ್ತೆ. ಏನಂತೀರಿ ಸರ್? ಸರ್, ನಿಮ್ಮ ಮಾತು ನಿಜ. ನಾನು ಇನ್ನೂ ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗ್ತೀನಿ. ಆ ಒಂದು ಸನ್ನಿವೇಶ ನಮಗೆ ಅವಕಾಶ ನಮಗೆ 47-48 ಅಲ್ಲೇ ಇತ್ತು ನೋಡಿ. ಫಸ್ಟ್ ಕಾಶ್ಮೀರ್ ವಾರ್ ಟೈಮ್ ನಲ್ಲಿ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿದ್ದೇನು ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ. ಆಯ್ತಾ, ಮ್ಯಾಪ್ ಅನ್ನ ನೋಡಿದ್ರೆ ಪಾಕಿಸ್ತಾನಕ್ಕೂ ಚೈನಾಕ್ಕೂ ನೇರ ಗಡಿ ಇಲ್ಲ. ಆಯ್ತಾ, ಆದ್ರೆ ಯಾವಾಗ ಗಿಲ್ಗಿಟ್ ಬಾಲ್ಟಿಸ್ತಾನ ಪಾಕಿಸ್ತಾನ ಹಿಡ್ಕೋತೋ, ಅಂದ್ರೆ ನಮ್ಮ ಮ್ಯಾಪ್ ನಲ್ಲಿ ತೋರಿಸುವಂತ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಕಾಶ್ಮೀರ್, ಅದನ್ನ ಪಾಕಿಸ್ತಾನಕ್ಕೆ ನೆಹರು ಬಿಟ್ಕೊಟ್ಬಿಟ್ರು. ಆಯ್ತಾ, ಆವಾಗ ನೇರ ಪಾಕಿಸ್ತಾನ ಮತ್ತೆ ಚೈನಾ ನಡುವೆ ನೇರ ಗಡಿ ಉಂಟಾಯಿತು. ಹೀಗಾಗಿ ಅದ್ರ ಮೂಲಕ ಅವರು 1970s ನಲ್ಲಿ ಕಾರಾಕೋರಂ ಹೈವೇ ಮಾಡ್ಕೊಂಡ್ರು. ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಮೆಟೀರಿಯಲ್ ಬಂದದ್ದು ಆ ಕಾರಾಕೋರಂ ಹೈವೇ ಮೂಲಕ. ಇನ್ ಫಸ್ಟ್ ಪಾಕಿಸ್ತಾನಿ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ಗೋಸ್ಕರ ಚೈನಾಗೆ ಹೋದದ್ದು 1987 ನಲ್ಲಿ, 1999 ಅಲ್ಲ 1987 ನಲ್ಲಿ ಚೈನಾಗ ಲೋಪ್ನೋರ್ಗೆ ಹೋದದ್ದು ಆ ಕಾರಾಕೋರಂ ಹೈವೇ ಮೂಲಕ. ಹೀಗಾಗಿ ಚೈನಾ ಮತ್ತೆ ಪಾಕಿಸ್ತಾನದ ನಡುವೆ ನೇರ ಭೂ ಸಂಪರ್ಕ ಉಂಟು ಆಗೋದಕ್ಕೆ ನಮ್ಮ ನೆಹರು ಅವಕಾಶ ಮಾಡಿಕೊಟ್ರಲ್ಲ. ನಮ್ಮ ಸೇನಾಧಿಕಾರಿಗಳ ಮಾತನ್ನು ಕೇಳದೆ ಅದನ್ನ ನಮ್ಮ ದೊಡ್ಡದಾಗಿ ವೀಕ್ ಮಾಡಿಬಿಡ್ತು. ಆ ಒಂದು ಚೈನಾ ಮತ್ತು ಪಾಕಿಸ್ತಾನದ ನಡುವೆ ನೇರ ಭೂ ಸಂಪರ್ಕ ಇಲ್ಲ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಚೈನೀಸ್ ಬರಬೇಕು ಅಂದ್ರೆ ಸೌತ್ ಚೈನಾ ಸಿ, ಮಲಕ್ಕಾ ಸ್ಟ್ರೈಟ್, ಬೇ ಆಫ್ ಬೆಂಗಾಲ್ ಅದನ್ನ ದಾಟ್ಕೊಂಡು ಅರೇಬಿಯನ್ ಸಿ ಮೂಲಕ ಬರಬೇಕಾಗಿತ್ತು. ಈಗ ಯಾರ ಕಣ್ಣಿಗೂ ಕಾಣದೆ ನೇರವಾಗಿ ಅಲ್ಲಿ ಬಂದು ಬಿಡ್ತಾರೆ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ. ಆಯ್ತಾ, ಅದು ನಮ್ಮ ಸ್ಟ್ರಾಟಜಿಕಲಿ ನಮ್ಮನ್ನ ಅತ್ಯಂತವಾಗಿ ನಮ್ಮನ್ನ ವೀಕ್ ಮಾಡಿದ್ದು. ಅದು ಪಾಯಿಂಟ್ ನಂಬರ್ 1. ಎರಡನೆಯದು 1965 ನಲ್ಲಿ ಆಗ ರಷ್ಯಾ ನಮ್ಮ ಕಡೆ ಇರಲಿಲ್ಲ ಪೂರ್ಣವಾಗಿ. ಪಾಕಿಸ್ತಾನವನ್ನು ತನ್ನ ಕಡೆ ಸೇರ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ರು. ಅಲೆಕ್ಸಿ ಕೊಸಿಗಿನ್ ನಮ್ಮ ಮೇಲೆ ಒತ್ತಡ ಹಾಕಿ ನಮ್ಮ ಸೈನಿಕರು ಬಹಳ ಕಷ್ಟಪಟ್ಟು ಆಕ್ಯುಪೈ ಮಾಡ್ಕೊಂಡಿದ್ದಂತ ಹಾಜಿಪೀರ್ ಪಾಸ್ ಅದನ್ನೆಲ್ಲ ತಗೊಂಡು ಪಾಕಿಸ್ತಾನಕ್ಕೆ ವಾಪಸ್ ಕೊಡೋ ಒಪ್ಪಂದವನ್ನ ತಾಷ್ಕೆಂಟ್ ನಲ್ಲಿ ಕೊಸಿಗಿನ್ ನಮ್ಮ ಶಾಸ್ತ್ರಿಯವರ ಮೇಲೆ ಒತ್ತಡ ಹಾಕಿ ಮಾಡಿಸಿದ್ರಲ್ಲ, ಅಲ್ಲಿ ಆ ಒತ್ತಡಕ್ಕೆ ಸೋತವಲ್ಲ. ಮುಖ್ಯವಾಗಿ ನಾವು ತಾಷ್ಕೆಂಟ್ ಅನ್ನು ಆಯ್ಕೆ ಮಾಡ್ಕೊಂಡ್ವಲ್ಲ ಮಾತುಕತೆಗೆ. ದಟ್ ವಾಸ್ ಅವರ್ ಸೆಕೆಂಡ್ ಬ್ಲಂಡರ್. ಬಹುಶಃ ಆ ಒಂದು ಒತ್ತಡ ಮತ್ತು ಅದು ಅದ್ರ ಶಾಸ್ತ್ರಿಯವರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರಿಯೇ ಅದು ಅವ್ರನ್ನ ಹೃದಯಾಘಾತಕ್ಕೆ ಈಡು ಮಾಡಿತು. ಓಕೆ, ಅದು ಎರಡನೇದು. ಮೂರನೇದು 71 ನೀವೇ ಹೇಳಿದ್ರಿ, ಅದನ್ನ ನಮ್ಮ ಶ್ರೋತೃಗಳು ಅದೆಲ್ಲ ಕೇಳಿಸ್ಕೊಂಡಿದ್ದಾರೆ, ನಾನು ರಿಪೀಟ್ ಮಾಡೋದಿಲ್ಲ. ಆಯ್ತಾ, ಹೀಗಾಗಿ ಆವಾಗ ಇನ್ನೊಂದು ಅವಕಾಶವನ್ನು ನಾವು ಕಳ್ಕೊಂಡ್ವಿ ಕಾಶ್ಮೀರದ ಮೇಲೆ. ಆಗ ಒಂದು ಹೇಳ್ತಾರೆ ಸರ್, ನಮ್ಮ ಇನ್ಫ್ಯಾಕ್ಟ್ 1-to-1 ಮೀಟಿಂಗ್ ಅನ್ನ ಈತ ಕೇಳಿದ್ದು, ವಾಟ್ ಇಸ್ ಇಟ್, ಜುಲ್ಫಿಕರ್ ಅಲ್ಲಿ ಬಿಟ್ಟು ಶಿಮ್ಲಾದಲ್ಲಿ, ಅದು ಮಿಡ್ ನೈಟ್ ಅಲ್ಲಿ ನಾನು ನೇರ ಮಾತಾಡಬೇಕು ಅಂತ. ಆವಾಗ ಏನಾಗಿದೆ, ಆಕ್ಚುಲಿ ಮಿಸಸ್ ಗಾಂಧಿ ಅದಕ್ಕೆ ಅವಕಾಶ ಕೊಟ್ಟರು. ಆಗ ನಮ್ಮ ಇಂಟೆಲಿಜೆನ್ಸ್ ಆಫೀಸರ್ ಒಬ್ರು ಟೀ ಸರ್ವ್ ಮಾಡೋ ರೀತಿನಲ್ಲಿ ಒಬ್ಬ ಅಟೆಂಡರ್ ರೀತಿನಲ್ಲಿ ಹೋದ್ರು ಒಳಗಡೆಗೆ. ಹೋದಾಗ ಅವ್ರು ಕಂಡದ್ದೇನು, ಜುಲ್ಫಿಕರ್ ಅಲ್ಲಿ ಬಿಟ್ಟು ಇದು ರಿಪೋರ್ಟ್ಗಳು ನಾನು ನಿಜ ಅಂತ ಓಚ್ ಮಾಡ್ಲಾರೆ, ಬಟ್ ನನ್ಗೆ ಹಲವಾರು ಸೋರ್ಸ್ ಇಂದ ತಿಳಿದದ್ದು ಇದು. ಬೆನಜೀರ್ ಜುಲ್ಫಿಕರ್ ಅಲ್ಲಿ ಬಿಟ್ಟು ನೆಲದ ಮೇಲೆ ಬಿದ್ದಿದ್ನಂತೆ ಇಂದಿರಾ ಗಾಂಧಿ ಅವರ ಕಾಲನ್ನ ಹಿಡ್ಕೊಂಡು. ಆನಂತರ ನಮ್ಗೆ ಬಂದಂತ ವಿವರಗಳು ಏನು, ನಾನು ಈ ಸೈನಿಕರನ್ನ ನಾನು ರಿಲೀಸ್ ಮಾಡ್ಕೊಂಡು ಹೋಗ್ಲೇನ ಅಂತ ಹೇಳಿದ್ರೆ, ಲಾಹೋರ್ ಏರ್ಪೋರ್ಟ್ ನ ಟಾರ್ಮ್ಯಾಕ್ ಮೇಲೆ ನಾನು ಕಾಲಿಟ್ಟು ಕೂಡ್ಲೆ ನನ್ನನ್ನ ಕೊಲ್ತಾರೆ ಇಲ್ಲಿಯವರು, ನನ್ನ ಜೀವ ಉಳಿಸೋ ಅಕ್ಕ ಅಂತ. ಹೀಗೆ ಮಿಸಸ್ ಗಾಂಧಿ ಒಬ್ಬ ಹೆಣ್ಣು ಮಗಳಾಗಿ ಐ ಥಿಂಕ್ ಆಕೆ ಸ್ವಲ್ಪ ಮರುಕ ತೋರಿದ್ರು. ಅಲ್ಲಿ ತಪ್ಪಾಯ್ತು. ಬಹುಶಃ ಮೋದಿ ಅವರು ಇದ್ದಿದ್ರೆ ಅದು ಆಗ್ತಿರ್ಲಿಲ್ವೇನೋ. ಅದು ಇಂದಿರಾ ಗಾಂಧಿ ಪಾಕಿಸ್ತಾನ ತುಂಡರಿಸೋದನ್ನ ಮೆಚ್ಚಿಕೊಳ್ಳೋಣ, ಅಲ್ಲಿ ಗಂಡಸ್ತನ ತೋರಿದ್ರು. ಇಲ್ಲಿ ಸ್ವಲ್ಪ ಒಂದು ಸ್ತ್ರೀ ಮೃದುತ್ವ ಅವ್ರನ್ನ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಈಗ ಯಾವುದೇ ಒಂದು ನಿರ್ಧಾರ ತಗೊಳ್ಳಾರೆ. ನೀವು ಹೇಳಿದಂಗೆ ಆಗ ಬಿಟ್ಟದ್ದು ಎರಡನೇ ಪಾಯಿಂಟ್ ಸರ್. ಆಯ್ತಾ, ಸೊ ದಟ್ ಇಸ್ ಅನದರ್ ಮಿಸ್ಟೇಕ್. ಏನ್ ಸರ್ ನಿಜವಾಗ್ಲೂ ಒಂದು ನಿಮಿಷ ಕೊಡ್ತೀರಿ? ಇನ್ನೊಂದು ಮಾತು ದಯವಿಟ್ಟು ಹೇಳಿ ಸರ್. ಆಕ್ಚುಲಿ ಮಿಸಸ್ ಗಾಂಧಿ 77 ನಲ್ಲಿ ಎಲೆಕ್ಷನ್ ಅಲ್ಲಿ ಮಿಸ್ ಗಾಂಧಿ ಸೋಲದೆ ಇದ್ದಿದ್ರೆ, ಆಕೆನೇ ಪ್ರೈಮ್ ಮಿನಿಸ್ಟರ್ ಕಂಟಿನ್ಯೂ ಆಗಿದ್ರೆ ಪಾಕಿಸ್ತಾನ ನ್ಯೂಕ್ಲಿಯರ್ ಕಂಟ್ರಿ ಆಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಇದು ಗೊತ್ತಾದಾಗೆ ಕೌತಾದಲ್ಲಿ
ಆಯ್ತಾ. ಕಹೂತದಲ್ಲಿ ಎಲ್ಲ ಡೀಟೇಲ್ ತಗೊಂಡು ಬನ್ನಿ ಅಂತ ನಮ್ಮ ರಾಗೆ ಹೇಳಿದ್ದೆ ಇಂದಿರಾ ಗಾಂಧಿ. ಡಿಸ್ಟ್ರಾಯ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅವ್ರಿಗೆ ಪೂರ್ತಿ ಡೀಟೇಲ್ ತಗೊಳ್ಳೋವರೆಗೆ ಇಲ್ಲಿ ಏನೇನೋ ಆಗಿ ಎಲೆಕ್ಷನ್ ಸೋತೋಗಿದ್ರು. ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು, ರಿಪೋರ್ಟ್ ಮಾಡಬೇಕಾದ್ದು ನೇರವಾಗಿ ಪ್ರೈಮ್ ಮಿನಿಸ್ಟರ್ಗೆ. ಪ್ರೈಮ್ ಮಿನಿಸ್ಟರ್ ಸ್ಥಾನದಲ್ಲಿ ಇದ್ದದ್ದು ಮೊರಾರ್ಜಿ ದೇಸಾಯಿ. ಹೇಳಿದಾಗ ಆ ಮನುಷ್ಯ ಇವ್ರ ಆಫೀಸರ್ನ ಬೈದು ಕಳಿಸೋದಲ್ಲದೆ ಜಿಯಾವುಲ್ ಹಕ್ಕಿಗೆ ಹೇಳೋದು, ಇದೆಲ್ಲ ನಾವು ಮಾಡಬಲ್ವೋ, ಮಾಡೋ ತಯಾರಿ ಮಾಡಿದ್ದೀವಿ ಅಂತ ಏನೇನೋ ತನ್ನ ಹುಚ್ಚಾಟದಲ್ಲಿ ಹೇಳಿದಾಗ ಆ ಮನುಷ್ಯ ಜಿಯಾವುಲ್ ಹಕ್ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ತಗೊಂಡು ತನ್ನ ಚಶ್ಮಾ ಮತ್ತು ಕಹೂತ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಅನ್ನ ಕಾಪಾಡ್ಕೊಂಡ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಆಯ್ತು. ಒಂದ್ ವೇಳೆ ಇಂದಿರಾ ಗಾಂಧಿನಿ ಇದ್ದಿದ್ರೆ ಜಿಯಾವುಲ್ ಹಕ್ಕಿಗೆ ಯಾಕೆ ಹೇಳ್ತಿದ್ರ ಈಗ ಮಾಡ್ತೀವಿ ಅಂತ? ಅಥವಾ ನೇರ ದಾಳಿ ಮಾಡ್ತಾ ಇದ್ರು, ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಆಗ್ತಾ ಇಲ್ಲ ಸರ್. ನಮ್ಮಲ್ಲಿ ಒಂದಲ್ಲ ಸರ್, ತುಂಬಾ ದೇರ್ಸ್ ಎ ಲಿಸ್ಟ್ ಆಫ್ ಗ್ರೇವ್ ಎರರ್ಸ್ ಆನ್ ಅವರ್ ಪಾರ್ಟ್. ಎಂಥ ಮಾತು ಸರ್. ನಿಜಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಂದಿರಾ ಗಾಂಧಿನ ಮೆಚ್ಚಬೇಕು ಸರ್. ಯಾಕಂದರೆ ಆಕೆ ಹೆಜ್ಜೆ ಇದೆಯಲ್ಲ. ಯಾಕಂದರೆ ಈಗ ಈ ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಸಿಗೋದ್ರೆ ಎಷ್ಟು ಕಾಡಿಸಿದರು ಏನು ಎತ್ತ ಅದೆಲ್ಲರೂ ಕೂಡ ಗೊತ್ತಿರುವಂಥ ಸಂಗತಿ. ಜೊತೆಗೇನು ಅಂತಂದರೆ ಆಕೆ ಸೋತಿದ್ದೇನೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಯಿತು ಅನ್ನುವಂಥದ್ದು ಇದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಂಗತಿ. ಜೊತೆಗೇನೊಂದು ಇಲ್ಲೊಂದು ದೊಡ್ಡ ಪಾಠ ಇದೆ. ಭಾರತದ ಈ ರಾಜಕೀಯ ಸ್ಥಿತಿಗತಿಗಳು ದುರ್ಬಲ ಆಗಿಬಿಟ್ರೆ, ದುರ್ಬಲ ನಾಯಕರು ಬಂದು ಕೂತು ಬಿಟ್ರೆ ದೇಶವನ್ನು ದುರ್ಬಲ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏನಂತೀರಿ? ಎಕ್ಸಾಕ್ಟ್ಲಿ ಹೌದು ಸರ್, ಅದೇ ಆದದ್ದು. ಮೊದಲನೇ ಪ್ರಧಾನಮಂತ್ರಿಗಳಿಂದ ತುಂಬಾ ಹಲವಾರು ಜನ ಲಿಸ್ಟಿಗೆ ಬರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಇಂಥದ್ದು ಈ ಮೊರಾರ್ಜಿ ದೇಸಾಯಿನ ಎರಡನೇ ನೆಹರು ಅಂತ ಕರಿತೀನಿ ಈ ದೇಶಕ್ಕೆ ಮಾಡಿದ ಅನ್ಯಾಯದಲ್ಲಿ. ಇಂಥವರಿಂದನೇ ಸರ್. ಶಾಸ್ತ್ರೀಯ ಧೈರ್ಯವಂತರು, ಆದ್ರೆ ಅವ್ರ ಕೈಗಳು ಕಟ್ಟಿ ಹಾಕ್ಲಾಗಿತ್ತು. ಪಾಪ ಅವ್ರು ಏನು ಮಾಡಿ, ಇಂದಿರಾ ಗಾಂಧಿಗೆ ಸ್ವತಂತ್ರ ಇತ್ತು, ಉಪಯೋಗಿಸ್ಕೊಂಡ್ರು. ಕೊನೆಯಲ್ಲಿ ಅವರಲ್ಲಿರುವಂತಹ ಹೆಣ್ಣು ಹೃದಯ ಒಂದ್ ಸ್ವಲ್ಪ ಕರಗಿಬಿಡುತ್ತೆ. ಸರ್, ಇದೆಲ್ಲದ್ರ ಜೊತೆಗೆ ಒಂದು ಸಂಗತಿ ತಾವಾಗಲೇ ಹೇಳಿದ್ರಿ, ಚೀನಾ ಅಭಿವೃದ್ಧಿಪಡಿಸಿದಂಥ 2 kg ಬಾಂಬ್, ಅದು 2 kgದಾಗಿರ್ಬೋದು, 2 ಟನ್ದಾಗಿರ್ಬೋದು, ಪ್ರಶ್ನೆ ಬೇರೆ. ಏನಾದರೂ ಪಾಕಿಸ್ತಾನ ನಮ್ಮ ಮೇಲೆ ಏನಾದರೂ ಪ್ರಯೋಗ ಮಾಡುತ್ತೋ ಅಂದರೆ ಆ ಸಂದರ್ಭದಲ್ಲಿ ಭಾರತ ರಿಟಾಲಿಯೇಟ್ ಮಾಡಲೇಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲೇಬೇಕಾಗತ್ತೆ. ಆವಾಗ ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸೋದ್ರ ಜೊತೆಗೆ ಆವಾಗ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದರೂ ಕೂಡ ಅಚ್ಚರಿ ಇಲ್ವಲ್ಲ ಸರ್? ನಿಜ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ಫ್ಯಾಕ್ಟ್ ಪಾಕಿಸ್ತಾನವೇ ನೇರ ಅಂತಕ್ರಮಕ್ಕೆ ಮುಂದಾದ್ರೆ ಆಗ ನಾವು ಕೈಂಡ್ ಅಲ್ಲಿ ಯುದ್ಧದ ಮೂಲಕ ರಿಟೈಲೇಟ್ ಮಾಡುವಂತ ಅಥವಾ ದೊಡ್ಡ ಅಸ್ತ್ರದ ಮೂಲಕ ರಿಟೈಲೇಟ್ ಮಾಡುವಂತ ಸ್ವಾತಂತ್ರ್ಯ ನಮಗೆ ಬಿಡ್ತದೆ. ಈಗ ಜಸ್ಟ್ ಇವನ್ ಟೆರರಿಸ್ಟ್ ಅಟ್ಯಾಕ್ ಇಂದ ಆ ಸ್ವಾತಂತ್ರ್ಯ ನಮಗೆ ಬರೋದಿಲ್ಲ. ಪಾಕಿಸ್ತಾನವೇ ನಮಗೆ ಹಾನಿಯ ದೊಡ್ಡ ಅಸ್ತ್ರ ಬಳಸಿದಾಗ ನಾವು ಆಕ್ಚುಲಿ ಸ್ವಾತಂತ್ರ್ಯ ಬರ್ತದೆ, ನಾವು ಉಪಯೋಗಿಸಬಹುದು. ಆದ್ರೆ ನಮ್ಮ ಹಿತ ಎಲ್ಲ ಅಡಿಗೆ ಇದೆ ಗೊತ್ತಾ, ಅಂತದನ್ನ ಪಾಕಿಸ್ತಾನ ಉಪಯೋಗಿಸಲೇಬಾರದು. ಉಪಯೋಗಿಸದೇ ಇರೋ ರೀತಿ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಹಿತ ಅಡಗಿದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ, ನಾವು ಕಳ್ಕೊಳ್ಳೋದು ತುಂಬಾ. 71 ವಾರ್ನಲ್ಲಿ ಡಿಸೆಂಬರ್ 3ನೇ ತಾರೀಕು ನಮ್ಮ 12 ಏರ್ ಸರ್ ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನನಗೆ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಿಮ್ಮ ಇದರಿಂದ ಸಿಸ್ಟಮ್ ಮತ್ತೇನೋ ಧ್ವನಿ ಬರ್ತಾ ಇದೆ ನನಗೆ, ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಕಂಟಿನ್ಯೂ ಮಾಡಿ ಸರ್. ಈಗ ಸರಿ ಆಯ್ತು. ಹೇಳಿ ಸರ್ ಪ್ಲೀಸ್. ಈಗ ಏನಾಗಿದೆ, 3rd ಡಿಸೆಂಬರ್ 1971 12 ಸರ್ ನಾವು ಮಾತಾಡ್ತಾ ಇದ್ವಿ ಸಾಕಷ್ಟು ಸಂಗತಿಗಳನ್ನು. ಏನಾದರೂ ಈ ಚೀನಾ ನಿರ್ಮಿತ ಬಾಂಬ್ಗಳನ್ನು ಏನಾದರೂ ಬಳಸಿಬಿಟ್ರೆ ಭಾರತದ ವಿರುದ್ಧ ಭಾರತ ಆವಾಗ ಸಂಪೂರ್ಣ ಯುದ್ಧಕ್ಕೆ ತಯಾರಾಗಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ರಿಟಾಲಿಯೇಟ್ ಮಾಡಲೇಬೇಕಾಗತ್ತೆ. ಏನಂತೀರಿ? ಖಂಡಿತ ಮಾಡ್ಲೇಬೇಕಾಗ್ತದೆ. ಆದ್ರೆ ನಾನು ಅವಾಗ ಹೇಳಿದ ರೀತಿ ಅಂತ ಒಂದು ಸನ್ನಿವೇಶ ಬರದೇ ಇರೋ ರೀತಿ ಪಾಕಿಸ್ತಾನ ಅಂತ ಚೈನೀಸ್ ಒಂದು ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ಗಳನ್ನ ಉಪಯೋಗಿಸದೇ ಇರೋ ರೀತಿ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಹಿತ ಅಡಗಿದೆ. ಬಹುಶಃ ನಮ್ಮದಷ್ಟೇ ಅಲ್ಲ, ಹಾಗೇನಾಗಿದೆ ಚೈನೀಸ್ ಮಾಡಿರುವಂತ ವೆಪನ್ಸ್ಗೆ ಭಾರತ ಟೆಸ್ಟಿಂಗ್ ಗ್ರೌಂಡ್ ಆಗೋದನ್ನ ತಪ್ಪಿಸಬೇಕಾದದ್ದು ಅಮೆರಿಕಾದ ಜವಾಬ್ದಾರಿ ಸಹ ಆಗಿರ್ತದೆ. ಒಂದು ಸಲ ಚೈನಾ ಅದನ್ನ ಪಾಕಿಸ್ತಾನ ಮೂಲಕ ನಮ್ಮ ಮೇಲೆ ಪ್ರಯೋಗಿಸಿ ಅದು ವರ್ಕ್ ಆಗತ್ತೆ ಅಂತ ಟೆಸ್ಟ್ ಖಾತ್ರಿ ಮಾಡ್ಕೊಂಡ್ರೆ ಚೈನೀಸ್ ಶಕ್ತಿ ವಿರುದ್ಧ ಅಮೆರಿಕದ ವಿರುದ್ಧನೂ ಸಹ ಆಯ್ತಾ. ಹೀಗಾಗಿ ಅಮೆರಿಕ ಸಹ ಇದರಲ್ಲಿ ಮುಂದೆ ಬರಬೇಕಾಗುತ್ತೆ. ಸೊ ಇಂಡಿಯಾ, US, ಇವನ್ ರಷ್ಯಾ ಅಥವಾ ಇವನ್ ತೈವಾನ್ ಎಲ್ಲವೂ ಸೇರಿ ಈ ಟೆಸ್ಟ್ ಆಗಬಾರದು ಪಾಕಿಸ್ತಾನ ಮೂಲಕ ಭಾರತದ ಮೇಲೆ ಅನ್ನೋದನ್ನ ನೋಡ್ಕೋಬೇಕು ಆಯ್ತಾ. ಅದ್ರನ್ನೇ ಅಂತ ನಾವು ಮಾಡೋದೇನು ಅಂತ ಹೇಳಿದ್ರೆ, ಪಾಕಿಸ್ತಾನ ಅಂತ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ ಅಂತ ಹೇಳಿದ್ರೆ ನೇರ ಯುದ್ಧಕ್ಕೆ ಇಳಿಯುವಂತ ಒಂದು ಸಂದರ್ಭ ನಮಗೂ ಬರುತ್ತೆ. ನೇರ ಯುದ್ಧಕ್ಕೆ ಇಳಿದ್ರೆ ನಿಮ್ಗೆ ಹೇಳೇ ಇದ್ದೀನಿ ನಮಗಾಗುವಂತ ಲಾಸ್ ಗಳನ್ನ. ಅದು ತಲುಪುವ ಮೊದಲೇ ಪಾಕಿಸ್ತಾನವನ್ನ ಎಲ್ಲಾ ತರದಲ್ಲೂ ವೀಕ್ ಮಾಡಬೇಕು. ಪಂಜಾಬ್ ಮಾತ್ರ ಸೀಮಿತಗೊಳಿಸಬೇಕು, ಅಲ್ಲೂ ಸಹ
ನಾರ್ತ್ ಪಂಜಾಬ್ ಮಾತ್ರ ಸೌತ್ ಪಂಜಾಬ್ ಅನ್ನು ಸಹ ನಾವು ಅಂದ್ರೆ ಸರೈಕಿ ಏರಿಯಾ, ಕುಂಕಾನ್ ಏರಿಯಾ ಅದನ್ನು ಸಹ ಪಂಜಾಬ್ನಿಂದ ಡಿವೈಡ್ ಮಾಡಬೇಕು. ಇಂಥ ಕ್ರಮವನ್ನು ಮಾಡಬೇಕು. ಅಜಿತ್ ಅವರು ಮೊದಲೇ ಹೇಳಿದ್ದಾರೆ, ಪುಲ್ವಾಮಾ ಆದ್ರೆ ಯಾಕೆ ಬಲೂಚಿಸ್ತಾನ್ ನಿಮ್ ಕೈ ಬಿಟ್ಟು ಹೋಯ್ತು ಅಂತ. ಅದನ್ನ ಮಾಡೋದಕ್ಕೆ ನಮ್ಗೆ ಸಮಯ ಬಂದಿದೆ. ಎಸ್ ಸರ್ ಥ್ಯಾಂಕ್ ಯು. ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ಸಂಗತಿಗಳನ್ನು ಹೇಳಿದ್ರಿ, ಸೂಕ್ಷ್ಮ ಸಂಗತಿಗಳನ್ನು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನಲ್ಲಿ ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ, ಹೀಗಾಗಿ ಫ್ಯಾನ್ ಹಾಕೊಂಡಿಲ್ಲ ನಾನು. ಇನ್ವರ್ಟರ್ ಎಷ್ಟು ಹೀಗಾಗಿ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.